ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಗೆಲುವು ಸಾಧಿಸಿರುವ ಬಗ್ಗೆ ನಿಖಿಲ್ ಕತ್ತಿ ಕೂಡ ನ್ಯೂಸ್ 18 ಪ್ರತಿನಿಧಿ ಲೋಹಿತ್ ಜೊತೆ ಮಾತನಾಡಿ ಸಂತಸ ಹಂಚಿಕೊಂಡಿದ್ದಾರೆ. ಬನ್ನಿ ನೋಡೋಣ. ಜಿದ್ದಾಜಿದ್ದಿಗೆ ಕಾರಣವಾಗಿರುವಂತಹ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘಕ್ಕೆ ಇವತ್ತು ರಿಸಲ್ಟ್ ಘೋಷಣೆ ಆಗಿರ್ತಕ್ಕಂಥದ್ದು ಬಹುತೇಕವಾಗಿ ಕತ್ತಿ ಕುಟುಂಬ ಒಂದ್ ರೀತಿ ಮೇಲ್ಗೈ ಸಾಧಿಸಿದೆ ಅಂತ ಹೇಳ್ಬೋದು. ಒಂದ್ ಕಡೆ ಜಾರಕಿಹೊಳಿ ಕುಟುಂಬ, ಇನ್ನೊಂದ್ ಕಡೆ ಜೊಲ್ಲೆ ಕುಟುಂಬದ ಮಧ್ಯೆ ಕತ್ತಿ ಕುಟುಂಬ ಫೈಟ್ ಮಾಡಿರ್ತಕ್ಕಂಥದ್ದು. ಸೊ ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಾಸಕ ನಿಖಿಲ್ ಕತ್ತಿ ಅವರು ಇದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಸಾಕಷ್ಟು ಜಿದ್ದಾಜಿದ್ದಿಗೆ ಕಾರಣ ಆಗಿರ್ತಕ್ಕಂಥ ಕ್ಷೇತ್ರ. ಸೊ ಬಹುತೇಕವಾಗಿ ನೀವು ಗೆಲುವನ್ನ ಸಾಧಿಸಿದ್ರಿ. ನಿಮ್ಮ ಮೊದಲನೇ ರಿಯಾಕ್ಷನ್? ಈಗ ನೋಡಿ, ಎಲ್ಲರೂ ಒಟ್ಟಾಗಿ ನನ್ನ ಕ್ಷೇತ್ರನ ಟಾರ್ಗೆಟ್ ಮಾಡಿದಂಗ ನೀವೆಲ್ಲರೂ ನೋಡಿದಿರಿ. ಅದಕ್ಕೆ ನಮ್ಮ ಕ್ಷೇತ್ರ ಜನನೇ ಉತ್ತರ ಕೊಟ್ಟಂತ ಹೇಳಕ್ಕೆ ಪಡ್ತೈತಿ. ಇಡೀ ಜಾರಕಿಹೊಳಿ ಕುಟುಂಬ ಸತೀಶ್ ಆಗಿರ್ಬೋದು, ಲಖನ್ ಆಗಿರ್ಬೋದು, ಬಾಲಚಂದ್ರ ಆಗಿರ್ಬೋದು, ಎಲ್ಲರೂ ಕೂಡ ಒಂದ್ ರೀತಿ ಹುಕ್ಕೇರಿಯನ್ನ ಗೆಲ್ಲೇಬೇಕು ಶತಾಯಗತವಾಗಿ ಅಂತ ಪ್ರಯತ್ನ ಪಡ್ತಾ ಇದ್ರು. ಆದ್ರೂ ಕೂಡ ನೀವು ಅದನ್ನ ಮೆಟ್ಟು ಬಂದಿದ್ರಿ. ಏನ್ ಕಾರಣ ಅಂತ? ನಮ್ಮ ಸ್ವಾಭಿಮಾನಿಗೆ ಅವ್ರು ಧಕ್ಕೆ ತಂದ್ರು. ನಮ್ಮ ಡೈರೆಕ್ಟರ್ಗಳನ್ನ ತಗೊಂಡು ಹೋಗೋತ್ರೋಗ ನೀವೇ ಕೊಡ್ಬರ್ಬ ತಗೊಂಡು ಹೋಗೋತ್ರೋಗ ಅವರು ಮಾಡಿದಂಥ ಕುತಂತ್ರ ನಮ್ಮ ಜನರ ಸ್ವಾಭಿಮಾನಿಗೆ ಧಕ್ಕೆ ಆಗಿದೆ. ಅದರ ಸಲುವಾಗಿ ಇವತ್ತು ತಕ್ಕಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ. ಕಳೆದ 20 ವರ್ಷಗಳಿಂದ ಚುನಾವಣೆ ನಡೆದಿರಲಿಲ್ಲ. ನೀವೇ ಒಂದು ಆಡಳಿತ ನಡೆಸ್ಕೊಂಡ್ ಬಂದಿದ್ರಿ. ನಿಮ್ಮ ಕುಟುಂಬದ ಮೇಲೆ ಸಾಕಷ್ಟು ಭರವಸೆಗಳು ಇಟ್ಕೊಂಡು ಜನ ಬಂದಿದ್ರು. ಸೊ ಇದೇ ಮೊದಲನೇ ಬಾರಿಗೆ ಅಂದ್ರೆ 20 ವರ್ಷಗಳ ಬಳಿಕ ಸುದೀರ್ಘವಾಗಿ ಚುನಾವಣೆ ನಡೀತು. ಸೊ ಯಾವ ರೀತಿ ಸ್ಟ್ರಾಟಜಿ ಮಾಡಿದ್ರಿ? ಯಾವ ರೀತಿ ಜನರನ್ನ ಕನ್ವಿನ್ಸ್ ಮಾಡಿದ್ರಿ? ಸ್ಟ್ರಾಟಜಿ ಮಾಡೋಕ್ಕಿಂತ ಮೊದಲು ನಾವಾಗಲಿ AB ಪಾಟೀಲ್ ಅಂಕಲ್ ಆಗಲಿ ಯಾವಾಗ ಒಂದು ಸಂಘ ಸಂಸ್ಥೆ ಒಳ್ಳೆ ರೀತಿ ನಡೀತಾ ಇದೆ ಅಲ್ಲಿ ನಾವು ಯಾರು ಇದು ಮಾಡಬಾರ್ದಂತ ಹೇಳಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಡ್ಕೊಂಡು ಬಂದಿದ್ವಿ. ಖರೆ ಇವತ್ತು ನಮ್ಮ ತಂದೆಯವ್ರು ತೀರಿದ ಮೇಲೆ, ದಿವಂಗತ ಉಮೇಶ್ ಕತ್ತಿ ಅವ್ರು ತೀರಿದ ಮೇಲೆ ಎಲ್ಲರದು ಒಂದು ಸ್ವಲ್ಪ ಕಣ್ಣು ದೊಡ್ಡವಾಗಿದ್ದು ಇವತ್ತು ನಮ್ಮ ಜನ ಓಟ್ ಮುಖಾಂತರ ಅವ್ರಿಗೂ ನಮ್ಮ ತಾಲೂಕಿನ ಹೊರಗೆ ತೆಗೆಯಕ್ಕೆ ಮಾಡಿದಾರೆ ಅಂತ ಹೇಳ್ತೀವಿ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ. ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆ ಚುನಾವಣಾ ಫಲಿತಾಂಶವು ಪ್ರಕಟ ಆಗಿದೆ. ಚುನಾವಣೆಯಲ್ಲಿ ಗೆದ್ದು ಬೀಗಿದೆ ಚಂದ್ರರಾಜ್ ಹಟ್ಟಿಹೊಳಿ ಟೀಮ್. ಎಲ್ಲ 15 ಸ್ಥಾನಗಳಲ್ಲೂ ಚಂದ್ರರಾಜ ಹಟ್ಟಿಹೊಳಿ ಬೆಂಬಲಿಗರು ಗೆಲುವನ್ನ ಸಾಧಿಸಿದ್ದಾರೆ. ಚುನಾವಣೆಯಲ್ಲಿ ಚಂದ್ರರಾಜ ಹಟ್ಟಿಹೊಳಿ ಟೀಮ್ ಇಲ್ಲಿ ಗೆಲುವನ್ನ 15 ಸ್ಥಾನಗಳಲ್ಲೂ ಕೂಡ ಸಾಧಿಸಿದ್ದಾರೆ. ಕಿತ್ತೂರು ತಾಲೂಕಿನ MK ಹುಬ್ಬಳ್ಳಿಯಲ್ಲಿ ಮತ ಎಣಿಕೆ ಕಾರ್ಯ ನಡೆಯಿತು. ಈ ಸಂದರ್ಭದಲ್ಲಿ ಯಾರು ಗೆಲುವನ್ನ ಸಾಧಿಸ್ತಾರೆ ಅನ್ನುವಂತಹ ಒಂದಷ್ಟು ಕುತೂಹಲ ಇತ್ತು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಚಂದ್ರರಾಜ ಹಟ್ಟಿಹೊಳಿ ಇದೀಗ ಸಡಗರವನ್ನ ಹಂಚಿಕೊಂಡಿದ್ದಾರೆ. ಶಾಸಕ ವಿಠ್ಠಲ್ ಹಲಗೇಕರ್, ಬಾಬಾ ಸಾಹೇಬ್ ಪಾಟೀಲ್ ಸಂಭ್ರಮದಲ್ಲಿ ಭಾಗಿಯಾಗಿದ್ರು. ಮಾಜಿ ಅಧ್ಯಕ್ಷ ನಾಸೀರ್ ಭಗವಾನ್ ಟೀಮ್ಗೆ ಸೋಲು ಉಂಟಾಗಿದೆ. ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ನಿನ್ನೆ ಸಾಕಷ್ಟು ರೀತಿಯಲ್ಲಿ ಕುತೂಹಲಕ್ಕೆ ಕಾರಣ ಆಗಿತ್ತು. ಚುನಾವಣಾ ಫಲಿತಾಂಶ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಬೆಳಗ್ಗಿನಿಂದಲೂ ಕೂಡ ಆ ಒಂದು ನಿರೀಕ್ಷೆ ಇತ್ತು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜ ಹಟ್ಟಿಹೊಳಿ ಅವರ ಒಂದು ಗೆಲುವು ಆಗತ್ತಾ ಇಲ್ವಾ ಅನ್ನುವಂತಹ ಕುತೂಹಲ ಇತ್ತು. ಸಂಜೆವರೆಗೂ ಕೂಡ ಕಾದು ಕೂತಂತಹ ಅವರ ಬೆಂಬಲಿಗರು ಗೆಲುವಿನ ಹರ್ಷೋದ್ಗಾರ ಮಾಡಿದ್ದಾರೆ, ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. 15 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. 15ಕ್ಕೂ 15 ಇವತ್ತು ರೈತ ನಮ್ಮ ಮತದಾರ ಪ್ರಭುಗಳು, ಶೇರ್ ಹೋಲ್ಡರ್ಸು 15ಕ್ಕೆ 15 ಕೂಡ ಎಲ್ಲ ಲೀಡ್ ಇದ್ದಾವೆ ಅಂತ ಒಳಗಡೆಯಿಂದ ಸುದ್ದಿ ಬರ್ತಾ ಇದೆ. ಇದನ್ನು ನೋಡಿದ್ರೆ ಎಲ್ಲೋ ನಮ್ಮ ಮೇಲಿನ ವಿಶ್ವಾಸ, ಅವರಿಟ್ಟಿರೋ ವಿಶ್ವಾಸ ಜಾಸ್ತಿ ಅನ್ನಿಸ್ತಾ ಇದೆ. ಮತ್ತು ನಮ್ಮ ಜವಾಬ್ದಾರಿ ಕೂಡ ಇದನ್ನು ನೋಡಿದರೆ ಜಾಸ್ತಿ ಆಗಿದೆ. ತುರುಸಿನ ಇಲೆಕ್ಷನ್ನಲ್ಲಿ ನಾವು ಏನೇನು ವಾಗ್ದಾನವನ್ನು ಮಾಡಿದ್ದೀವಿ, ನಮ್ಗೆ ಯಾರು ವಿರೋಧಿಗಳಿಲ್ಲ. ಇದು ಇಲೆಕ್ಷನ್, ಇದು ಸಹಜವಾಗಿ ಮಾತು ಪ್ರತಿ ಮಾತು ಇರುತ್ತೆ. ಬಟ್ ನಾವು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ. ನಮ್ಮ ಗುರಿ ಒಂದೇ. ಏನೂ ನಾವು ಹೇಳಿದ್ವಿ, ಈ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯ ಗತ ವೈಭವವನ್ನು ಮರುಕಳಿಸಿ ತರೋದೇ ನಮ್ಮಿಬ್ಬರ ಉದ್ದೇಶ, ನಮ್ಮೆಲ್ಲ ಮುಖಂಡರುಗಳ ಉದ್ದೇಶ ಅಂತ ಹೇಳಿದ್ವಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತೀವಿ, ವಿಶ್ವಾಸವನ್ನು ಉಳಿಸ್ಕೊಳ್ತೀವಿ.